ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಡಿಸೈನ್ಗೆ ನಾನು 70.95 mm ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ಥರ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ, ಈ ಶೇಪಿಂದು. ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ಲಾಸ್ಟಿಕ್ ಬೀಡ್ ಸಿಕ್ಕಿದ್ರೆ ಈ ಥರ ಶೇಪಲ್ಲಿ ಪ್ಲಾಸ್ಟಿಕ್ ಬೀಡನ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಹಾಗೆ ನಾನು ಈ ಡಿಸೈನಲ್ಲಿ 2 ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ಗೆ ಯಾವ ಥರ ಡಿಸೈನ್ ಕ್ಲೀನಾಗಿ ಗೊತ್ತಾಗಬೇಕು ಅಂತ ಆದರೆ ಈ ಥರ 2 ಕಲರ್ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 7 ಎಳೆ ದಾರ ಯೂಸ್ ಮಾಡ್ತಾ ಇರೋದು 2 ಕಲರ್ ಕೂಡ. ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು ಅಂತ ಹೇಳಿ. ನೋಡಿ, 1 ಲಾಕ್ ಮಾಡಿ, ಲಾಕ್ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಆಯಿತು. 2 ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಬೀಡ್ ತೊಗೊಳ್ತೀನಿ. ಇದಕ್ಕೇನಾದ್ರು ನಿಮಗೆ ಇನ್ ಕೇಸ್ ನೀವು ಈ ಥರ ಮೆಟಲ್ ಬೀಡೆಲ್ಲ ತೊಗೊಂಡಿದ್ದಾದರೆ ಶೇಡ್ ಏನಾದ್ರು ಹೋಗಿತ್ತು ಅಂದರೆ ಪ್ರಾಬ್ಲಮ್ ಏನಿಲ್ಲ, ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಶೇಪಿಗೋಸ್ಕರ ಮಾತ್ರ ಈ ಥರ ಯೂಸ್ ಮಾಡ್ತಾ ಇರೋದು. ನಿಮಗೆ ಸ್ಕ್ವೇರ್ ಬೇಡ ಅಂದರೆ ಬೇರೆ ಥರ ಕೂಡ ಯೂಸ್ ಮಾಡ್ಬೋದು, ಬೇರೆ ಶೇಪಿನ ಬೀಡ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಆದಷ್ಟು ಮೆಟಲ್ ಬೀಡನ್ನ ಯೂಸ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಬೀಡನ್ನ ಯೂಸ್ ಮಾಡಿ ಮೆಟಲ್ ಬೀಡನ್ನ ಕಡಿಮೆ ಮಾಡಿ. ಇಲ್ಲಿ ಹೋಲ್ ಇದೆ ನೋಡಿ, ಸ್ಕ್ವೇರ್ ಬೀಡ್ ತೊಗೊಂಡಿದ್ದೀನಲ್ವಾ, ಇಲ್ಲಿ ಹೋಲ್ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಹೋಲ್ ಒಳಗಡೆಗೆ ಕ್ರೋಶಾ ನೀಡಲ್ನ ಹಾಕಿ ಅಲ್ಲಿಂದ ನಾನು ದಾರನ ಹೊರಗಡೆ ತೊಗೊಂಡು ಬರ್ತೀನಿ. ದಾರ ಹೊರಗಡೆ ತೊಗೊಂಬಂದು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ಥರ ಮಾಡ್ಕೊಳ್ತೀನಿ. ಒಂದ್ಸಲ ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ 7 ಎಳೆ ದಾರ ಅಲ್ವಾ ನಾನು ಯೂಸ್ ಮಾಡ್ತಾ ಇರೋದು. ಸೊ ನಾನಿಲ್ಲಿ ಅರ್ಧ ಮಾಡ್ಕೊಬೇಕು. ನೋಡಿ, ಈ ಹೋಲಿಂದ ಈ ಹೋಲ್ ಇದೆ ಅಲ್ಲ, ಗ್ಯಾಪ್ ಕಾಣುತ್ತಲ್ಲ, ಸೊ ಇದು ಕೆಳಗಡೆ ಆ್ಯಂಡ್ ಇದು ಮೇಲ್ಗಡೆ. ನಾನು ಇವಾಗ ಮೇಲ್ಗಡೆ ಮಾತ್ರ ವರ್ಕ್ ಮಾಡ್ತಾ ಹೋಗ್ತೀನಿ. ಯಾವ ಥರ ಅಂದರೆ ನಾನು ಜಸ್ಟ್ ಲಾಕ್ಸ್ ಮಾಡ್ತಾ ಹೋಗ್ತೀನಿ. ನೋಡಿ, ನೀಡಲ್ನ ಈ ಬಾಕ್ಸ್ ಒಳಗಡೆ ಹಾಕೊತೀನಿ. ಹಾಕ್ಕೊಂಡು 1 ನಿಮಿಷ ನೋಡಿ, ದಾರ ತೊಗೊಂಡು ಬರ್ತೀನಿ. ಕೆಳಗಡೆಯಿಂದ ದಾರ ತೊಗೊಂಡು ಬಂದು ಒಂದು ಲಾಕ್ ಮಾಡ್ತೀನಿ. ಓಕೆ, ಲಾಕ್ ಮಾಡಿ ಇದೇ ಥರ ಫುಲ್ ಹಾಫ್ ಸ್ಕ್ವೇರ್ ಪೂರ್ತಿ ಕಂಪ್ಲೀಟ್ ಆಗಬೇಕು, ಅಷ್ಟು ಲಾಕ್ ಮಾಡ್ತೀನಿ. ನಾನಿಲ್ಲಿ ಎಷ್ಟು ಲಾಕ್ ಮಾಡ್ತೀನಿ ಅಂದರೆ, ಇದು ಒಂದು ಸೈಡಿಗೆ ನಾನು 8 ಲಾಕ್ಸ್ ಮಾಡ್ಕೊಳ್ತೀನಿ. 2 ಆಗಿದೆ, ಇದು 3ನೇದು ಆ್ಯಂಡ್ 4th ಲಾಕ್, 5th ಲಾಕ್, 6th ಲಾಕ್ ಕಾಣಿಸ್ತಾ ಇದೆ ಅಲ್ವಾ? ಹಾಂ, ಆ್ಯಂಡ್ 7th ಲಾಕ್, ಈಗ 8th ಲಾಕ್. ನೋಡಿ, ನಾನಿಲ್ಲಿ 8 ಲಾಕ್ಸ್ ಮಾಡಿಕೊಂಡೆ. 8 ಲಾಕ್ಸ್ ಆದಮೇಲೆ ಮತ್ತೆ ಈ ಕಡೆನೂ ಕೂಡ 8 ಲಾಕ್ಸ್ ಮಾಡಬೇಕು. ನೀಡಲ್ನ ತರಬೇಕು, ನೀಡಲ್ ದಾರ ತೊಗೊಂಡು ಬರಬೇಕು ನೀಡಲಿಂದ. ನೋಡಿ, ಸ್ಕ್ವೇರ್ ಒಳಗಡೆಯಿಂದ ದಾರ ತರ್ತೀನಿ. ಮತ್ತು ನೀಡಲ್ ಮೇಲೆ 2 ಲೂಪ್ಸ್ ಆಗುತ್ತೆ, 2 ಲೂಪ್ಸ್ನ 1 ಲೂಪ್ ಮಾಡ್ತೀನಿ. ಲಾಕ್ಸ್ ಎಲ್ಲ ಮಾಡೋದು ಎಲ್ಲರೂ ಗೊತ್ತಿದೆ. ಈ ಕಡೆಯೂ ಕೂಡ 3rd one, 4th one, 5th one, 6th one, 7th one ಆ್ಯಂಡ್ 8th one. ಇಲ್ಲಿ 8 ಲಾಕ್ಸ್ ಆಯಿತು. 8 ಲಾಕ್ಸ್ ಆದಮೇಲೆ ನೋಡಿ, ಕ್ಲೀನಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ನೋಡಿ, ಈ ಕಡೆನೂ ಕೂಡ ನಾನು 8 ಲಾಕ್ಸ್ ಮಾಡಿದ್ದೀನಿ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಕೂಡ 8 ಲಾಕ್ಸ್ ಮಾಡಿ. ಸೊ ಹಾಫ್ ಕಂಪ್ಲೀಟ್ ಆಯಿತು ಡಿಸೈನ್ ಅಲ್ವಾ? ಈಗ ಇದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸ್ಕ್ವೇರ್ ಬೀಡ್ ತೊಗೋಬೇಕು. ಸ್ಕ್ವೇರ್ ಬೀಡ್ ತೊಗೊಂಡು ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಇಲ್ಲಿ ಹೋಲ್ ಇರುತ್ತಲ್ವ, ಹೋಲ್ ಒಳಗಡೆಗೆ ನೀಡಲ್ನ ಹಾಕ್ತೀನಿ. ಓಕೆ, ಸ್ಟಾರ್ಟಿಂಗಲ್ಲಿ ಮಾತ್ರ. ಎಂಡಿಂಗಲ್ಲಿ ನಾನು ನೋಡಿ ನಾರ್ಮಲಾಗಿ ಹಾಗೆ ಲಾಕ್ ಮಾಡಿಕೊಂಡೆ ಅಲ್ವಾ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಹೋಲ್ ಒಳಗಡೆಗೆ ನೀಡಲ್ನ ಹಾಕಿ ಅಲ್ಲಿಂದ ದಾರ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಯಾಕಂದರೆ ಗ್ರಿಪ್ಪಿಗೆ ಕ್ಲೀನಾಗಿ ಕೂತ್ಕೊಳ್ಳಿ ಅಂತ ಅಷ್ಟೆ. ಹಾಗೆ ಕೂಡ ಆ ಹೋಲ್ ಒಳಗಡೆ ಹಾಕ್ಕೊಳ್ದೆ ಹೋದರೂ ಕೂಡ ಆಗುತ್ತೆ, ಹಾಗೆ ಲಾಕ್ ಮಾಡ್ಬೋದು. ಈಗ ಲಾಕ್ ಆದಮೇಲೆ ನಾರ್ಮಲಾಗಿ ಇಲ್ಲಿಂದ ಇಲ್ಲಿಗೆ ಯಾವ ಥರ ಲಾಕ್ಸ್ ಮಾಡ್ಕೊಳ್ತಾ ಹೋದ್ವಿ ಅಲ್ವಾ, ಈಗಲೂ ಕೂಡ ಹಾಫ್ ಸ್ಕ್ವೇರ್ ಕಂಪ್ಲೀಟ್ ಆಗಬೇಕು, ಅಷ್ಟು ಲಾಕ್ ಮಾಡ್ಕೊಳ್ಳಿ.
ನೋಡಿ 1 ಲಾಕ್, 1 ನಿಮಿಷ, 2 ಲಾಕ್, 3 ಲಾಕ್. ಯಾವುದು ದಾರಾನ ಬಿಡಬೇಡಿ, ಇಲ್ಲಿ ನಾನು ದಾರ ಬಿಟ್ಬಿಟ್ಟೆ ಒಂದು. 4th ಲಾಕ್, 5th ಲಾಕ್, 6th ಲಾಕ್, 7th ಲಾಕ್, 8th ಲಾಕ್. ನೋಡಿ 8 ಲಾಕ್ಸ್ ಆಯಿತು. 8 ಲಾಕ್ ಆದಮೇಲೆ ಮತ್ತೆ ಕಂಟಿನ್ಯೂಷನ್ 8 ಲಾಕ್ಸ್, ಲೆಫ್ಟ್ ಸೈಡ್ಗೆ 8 ಲಾಕ್ಸ್ ಮಾಡ್ಕೊಳ್ತಾ ಹೋಗಬೇಕು. 1, 2, 3, 4, 5, 6, 7, 8. ನೋಡಿ 8 ಲಾಕ್ ಆಯಿತು. 8 ಲಾಕ್ ಆದಮೇಲೆ ಇವಾಗ ಏನು ಮಾಡಬೇಕು, ಆ ಸ್ಕ್ವೇರ್ನ ಶೇಪ್ನ ಬೀಡನ್ನ ಕ್ಲೀನಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸ್ವಲ್ಪ ಲೂಸ್ ಇರುತ್ತೆ, ಆಮೇಲೆ ಮಾಡ್ತಾ ಫುಲ್ ಕಂಪ್ಲೀಟ್ ಆದಮೇಲೆ ಈ ಕಡೆಯಿಂದ ಲಾಕ್ ಎಲ್ಲ ಮಾಡ್ಕೊಳ್ತೀವಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇನ್ನೂ ಒಂದು ಬೀಡ್ ತೊಗೊಳ್ಳಿ. ನಾನು 3 ಬೀಡ್ ಹಾಕಿ ತೋರಿಸ್ತೀನಿ. ಇನ್ನೊಂದು ಬೀಡ್ ತೊಗೊಂಡು ಇದು ಕೂಡ ಅಷ್ಟೇ, ಹೋಲ್ ಯಾವ ಕಡೆ ಇದೆ ಆ ಕಡೆಗೆ ಫಸ್ಟ್ ಒಂದು ಸಲ ನೀಡಲ್ನ ಹಾಕಿ ಒಳಗಡೆಯಿಂದ ದಾರ ತಗೊಂಡು ಬರಬೇಕು. ನೋಡಿ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ ಈಗ ಫುಲ್ ನಾರ್ಮಲಾಗಿ ನಾವು ಯಾವ ಥರ ಲಾಕ್ಸ್ ಮಾಡ್ಕೊಳ್ತಾ ಹೋದ್ವಿ ಇಲ್ಲೆಲ್ಲ, ಅದೇ ಥರ ಇಲ್ಲೂ ಕೂಡ 8 ಲಾಕ್ಸ್ನ ಮಾಡ್ಕೋಬೇಕು. ಪಕ್ಕದಲ್ಲೇ 8 ಲಾಕ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಒಂದಾಯಿತು, ಇವಾಗ 2, 3, 4, 5, 6, 7, 8. 8 ಲಾಕ್ ಆಯಿತು ಒಂದು ಸೈಡು. ಇನ್ನೊಂದು ಸೈಡು ಕೂಡ ಅದೇ ಥರ 8 ಲಾಕ್, ಟೋಟಲ್ 16 ಲಾಕ್ಸ್ ಬರಬೇಕು. ಪಕ್ಕದಲ್ಲೇ ಬರಲಿ. ಒಂದಾಯಿತು, ಈಗ 2, 3, 4, 5, 6, 7, 8. ನೋಡಿ 8 ಲಾಕ್ ಆಯ್ತಲ್ವಾ. ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತೀನಿ, ಅದಕ್ಕೋಸ್ಕರ ನಾನು 3 ಬೀಡನ್ನ ಯೂಸ್ ಮಾಡಿದ್ದೀನಿ, 3 ಬೀಡ್ ಅಷ್ಟೇ. ಓಕೆ, ಇವಾಗ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನಾರ್ಮಲಾಗಿ ಬಟ್ಟೆಗೆ ಸ್ಟಾರ್ಟಿಂಗ್ ಎಂಡ್ ಮಾಡಬೇಕಾದ್ರೆ ನಾವು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀವಲ್ಲ, ಸೊ ಅದೇ ಥರ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಓಕೆ, 2 ಲಾಕ್ ಆದಮೇಲೆ 1, 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ಬೋದು. ದಾರ ಕಟ್ ಮಾಡಿ ಸ್ಟ್ರೈಟಾಗಿ ಎಳ್ಕೊಳ್ಳಿ. ನೋಡಿ ಈ ಥರ ಬಂದಿರುತ್ತೆ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಈ ಥರ ಸೀದಾ ಇರುತ್ತೆ ಅಂದರೆ ನಾವು ಮಾಡುವಾಗ ಒಂದು ಸೈಡ್ ಮಾಡುವಾಗ ಇನ್ನೊಂದು ಸೈಡ್ ಈ ಥರ ಉಲ್ಟಾ ಮಾಡ್ಕೋಬೇಕು. ಓಕೆನಾ? ಈಗ ಡಿಸೈನ್ ಆಗ್ತಾ ಇರೋದು ಮೇಲ್ಗಡೆಗೆ ಬರಬೇಕು. ಮೇಲ್ಗಡೆಗೆ ಬಂದಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ ನಾವು ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಈಗ ನಾನು ಸ್ಟಾರ್ಟಿಂಗಲ್ಲಿ ಇವಾಗ ಯಾವ ಥರ ಲಾಕ್ ಮಾಡೋದು ಅಂದರೆ ನೋಡಿ, ಇಲ್ಲಿ ನಾವೇನು ಲಾಕ್ ಮಾಡಿರ್ತೀವಿ ಅಲ್ವಾ, ಆ ಲಾಕ್ಗೆ ಒಳಗಡೆಯಿಂದ ದಾರ ತಂದು
ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ಏನು ಡಿಸೈನ್ ಪೆಂಡಿಂಗ್ ಇದೆ ಅಲ್ಲಿಗೆಲ್ಲ ಲಾಕ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಿ. ಇಲ್ಲೇನು ಎಕ್ಸ್ಟ್ರಾ ಥ್ರೆಡ್ ಇದೆ ಈ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಆಮೇಲೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಆಗಲೇ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನಾನು ಡಿಸೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನಾನು ಈಗಲೂ ಕೂಡ ಅಷ್ಟೇ 8 ಲಾಕ್ಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. 1 2 ಆಯಿತು, ಈಗ 3. ನಿಮ್ಗೆ ಇನ್ ಕೇಸ್ ಏನಾದರೂ ಓಕೆ ಅಂತ ಆದರೆ ಇಲ್ಲೇನು ಎಕ್ಸ್ಟ್ರಾ ಥ್ರೆಡ್ ಇದೆ ಅದ್ರ ಮೇಲ್ಗಡೆನೇ ಡಿಸೈನ್ ಮಾಡ್ಕೊಳ್ತಾ ಹೋಗಿ. ಆ ಕಲರ್ ಏನು ಕಾಣೋದಿಲ್ಲ. 4th ಲಾಕ್, ಈಗ 5th ಲಾಕ್, 6th ಲಾಕ್, 7th ಲಾಕ್, 8th ಲಾಕ್. 8 ಲಾಕ್ಸ್ ಆಯಿತು. 8 ಲಾಕ್ಸ್ ಆದಮೇಲೆ ಮತ್ತೆ ಈ ಸೈಡ್ ಕೂಡ 8 ಲಾಕ್ಸ್ ಮಾಡ್ಕೊಳ್ಳಿ. 1 2 3 4 5 6 7 8 ಲಾಕ್ ಆಯಿತು. 8 ಲಾಕ್ ಆದಮೇಲೆ ಇಲ್ಲಿ ನಾವು ಏನು ಲಾಕ್ 2 ಅಟ್ಯಾಚ್ ಆಗಿತ್ತಲ್ಲ ಅದ್ರ ಮಧ್ಯದಲ್ಲೂ ಕೂಡ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಗೇನಾಗುತ್ತೆ, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಆಗ ಲಾಕ್ ಆದಮೇಲೆ ಮತ್ತೆ ಕಂಟಿನ್ಯೂಷನ್ ನೆಕ್ಸ್ಟ್ ಸ್ಕ್ವೇರ್ಗೆ ಲಾಕ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಲಾಕ್ ಆದಮೇಲೆ ನೋಡಿ, ಇಲ್ಲಿ ನಾವು ಏನು ಲಾಕ್ ಮಾಡಿರ್ತೀವಿ ಅಲ್ವಾ, ಆ ಲಾಕ್ಗೆ ಮಧ್ಯದಲ್ಲಿ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಹಾಗೇನು ಕಂಟಿನ್ಯೂಷನ್ ಲಾಕ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಿ. ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಬರ್ತೀನಿ. ಇಲ್ಲಿ 8 ಲಾಕ್ಸ್ ಆ್ಯಂಡ್ ಈ ಕಡೆ ಕೂಡ 8 ಲಾಕ್ಸ್, ಟೋಟಲ್ 16. ನೋಡಿ, ಇಲ್ಲೂ ಕೂಡ ಇಲ್ಲಿ 8 ಆ್ಯಂಡ್ ಈ ಕಡೆ ಸೈಡು ಕೂಡ 8 ಆಗ್ತೆ. 8 ಲಾಕ್ಸ್ ಆದಮೇಲೆ ಮತ್ತೆ ಇಲ್ಲಿ ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಏನು ದಾರ ಇರುತ್ತೆ ಲಾಕು, ಆ ಮಧ್ಯದೊಳಗಡೆಯಿಂದ ಹೋಗಿ ದಾರ ತರಬೇಕು. ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಅದೇ ಥರ ಇಲ್ಲೂ ಫುಲ್ ಕಂಟಿನ್ಯೂಷನ್ ಲಾಕ್ ಮಾಡಿ ಎಂಡಿಂಗಲ್ಲಿ 2 ಲಾಕ್ಸ್ ಮಾಡಿ ದಾರನ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊಳ್ಳಿ. ಡಿಸೈನ್ ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಂಡಿಂಗಲ್ಲಿ ಸ್ವಲ್ಪ ಲಾಕ್ ಕ್ಲೀನಾಗಿ ಮಾಡ್ಕೊಳ್ಳಿ ಅಷ್ಟೇ ಫುಲ್. ಆ್ಯಂಡ್ ಇಲ್ಲಿ ನಾನು ಏನು ಎಕ್ಸ್ಟ್ರಾ ದಾರದಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡೋಯ್ದೆ ಆ ಎಕ್ಸ್ಟ್ರಾ ದಾರನ ತೆಗ್ದಿದ್ದೀನಿ. ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಗೆ ಏನಾದ್ರು ಬೀಡ್ ಬೇಕು ಅಂದರೆ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಡಬಲ್ ಕ್ರೋಶೆನಲ್ಲಿ ವರ್ಕ್ ಮಾಡಬೇಕು ಅಂದರೆ ಡಬಲ್ ಕ್ರೋಶೆಟ್ ಕೂಡ ನೀವು ವರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಲಾಕ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಿದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಗೆ ಏನಾದ್ರು ಪ್ಲಾಸ್ಟಿಕ್ ಬೀಡ್ ಸಿಕ್ಕಿದ್ರೆ ಪ್ಲಾಸ್ಟಿಕ್ ಬೀಡನ್ನ ಯೂಸ್ ಮಾಡಿ, ಮೆಟಲ್ ಬೀಡನ್ನ ಕಡಿಮೆ ಯೂಸ್ ಮಾಡಿ, ಇಲ್ಲ ಅಂದರೆ ಮೆಟಲ್ ಬೀಡನ್ನ ಯೂಸ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಡಿಸೈನು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಇದಕ್ಕೆ ಏನಕ್ಕೆ 2 ಕಲರ್ ಆಗ್ತದೆ ಅಂತ ಇವಾಗ ನಿಮಗೆ ಗೊತ್ತಾಗಿರುತ್ತೆ, ಡಿಫ್ರೆನ್ಸಿಯೇಷನ್ ಗೊತ್ತಾಗಲಿ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.